ಶರೀಫರ ಚಾಟಿ ಸಂಚಿಕೆ 35 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ. ನಮ್ಮ ಜೊತೆಗಿದ್ದಾರೆ ಆರ್ಟಿಐ ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ ಶರೀಫ್ ಸರ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತನಾಡ್ತಾ ಇದ್ದಿದ್ದು ಹುದಾ ಪಬ್ಲಿಕ್ ಸ್ಕೂಲ್ ಬಗ್ಗೆ. ನೀವು ಆಲ್ರೆಡಿ ಹೇಳಿದ್ರಿ, ಅದು ಲೀಸ್ಗಿರೋ ಪ್ರಾಪರ್ಟಿನ ಸ್ವಂತ ಕಟ್ಟಡ ಅಂತ ಬರೆದು ಕೊಟ್ಟಿದ್ದಾರೆ ಅಂತ. ಸೊ ಅದಕ್ಕೂ ಕೂಡ ಉತ್ತರ ಕೊಡಬೇಕು, ಇದುವರೆಗೂ ಉತ್ತರ ಬಂದಿಲ್ಲ. ಸೊ ಆ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಇನ್ನೇನು ಇನ್ಫಾರ್ಮೇಶನ್ ಗಳಿದೆ ಸರ್? ಮೇಡಮ್, ಅದು ಅದೇ ನಾನು ಹೇಳಿದ್ದೀನಲ್ಲ, 45 ರಿಜಿಸ್ಟರ್ ಆಗಿರೋದು ಆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ಗೆ ವಿತೌಟ್ ರಿನ್ಯೂವಲ್ ಮಾಡಿ 2009 ನಲ್ಲಿ ಹೋಗಿ ಅದೇ ದಾಖಲೆ ತೋರಿಸಿ ಇವ್ರು ಏನ್ ಮಾಡ್ತಾರೆ, ಎಜುಕೇಶನ್ ಲೈಸೆನ್ಸ್ ತಗೊಳ್ತಾರೆ. ಕರೆಕ್ಟ್ ಮೇಡಮ್? ಇವ್ರು ಅದು ತಕೊಂಡು ಏನ್ ಮಾಡ್ತಾರೆ, ಇವರು ಸ್ವಂತ ಕಟ್ಟಡ ಅಂತ ಹೇಳ್ಬಿಟ್ಟು ಲೈಸೆನ್ಸ್ಗೆ ರಿನ್ಯೂ ಮಾಡ್ಕೊಳ್ತಾರೆ. ಆ ಟೈಮ್ನಲ್ಲಿ ಇವಾಗ ನಾನು ಹೇಳಿದೆಲ್ಲ ಸುನಾಮಿ ಆಫ್ ಡಾಕ್ಯುಮೆಂಟ್ಸ್ ಸಿಗ್ತದೆ ಇವಾಗ ನನಗೆ 4 ತಿಂಗಳ ಹಿಂಗಡೆ ಅಂತ. ನಾನು ಸ್ವಲ್ಪ ನಾನು ಓಡಾಡ್ತಾ ಇರ್ತೀನಿ ಒಂದು ವರ್ಷದಿಂದ. 4 ತಿಂಗಳ ಹಿಂಗಡೆದು ಡಾಕ್ಯುಮೆಂಟ್ಸ್ ಇವಾಗ ಅನ್ವರ್ ಮಾಪಡಿ ರಿಪೋರ್ಟ್, ಕಮಿಷನ್ ರಿಪೋರ್ಟ್ ಸಿಗ್ತದೆ, ಅದರ ಮೇಲೆ ಲೋಕಾಯುಕ್ತ ರಿಪೋರ್ಟ್ ಸಿಗ್ತದೆ. ಆ ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ಇವತ್ತು ಸ್ಕೂಲ್ಗೆ ಸಂಬಂಧಪಟ್ಟಿದೆ ದಾಖಲೆ ಇದೆ, ಏನೇನ್ ಮಾಡೋರೆ ಇರ್ರೆಗ್ಯುಲೇಟೀಸ್ ಅಂತ. ನಾನು ಯಾವ ದಾಖಲೆಗೆ ಐ ವಾಸ್ ಸರ್ಚಿಂಗ್ ಫಾರ್ ದ ಡಾಕ್ಯುಮೆಂಟ್ಸ್. ಸುಮಾರು ಇದು 50 ಪುಟ 50 ಪೇಜಸ್ ಡಾಕ್ಯುಮೆಂಟ್ ಸಿಗ್ತದೆ. ಇದು ಆ 50 ಪೇಜಸ್ ಡಾಕ್ಯುಮೆಂಟ್ಸ್ ನಲ್ಲಿ ಹುದಾ ಪಬ್ಲಿಕ್ ಸ್ಕೂಲ್ ಇದೆ, ಹುದಾ ಪಬ್ಲಿಕ್ ಸ್ಕೂಲ್ ಬಗ್ಗೆನೂ ಇದೆ. ಏನ್ ಮಾಡೋರೆ, ಹುದಾ ಪಬ್ಲಿಕ್ ಸ್ಕೂಲ್ ಇವರು ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಒಂದು ಅಗ್ರಿಮೆಂಟ್ ಮಾಡ್ತಾರೆ. ಯಾರಿಗೆ? ಒಂದು ಇಖ್ರಾ ಫೌಂಡೇಶನ್ ಎಜುಕೇಶನಲ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಅವ್ರಿಗೆ. ಇಲ್ಲಿ ನೋಡಿ ಮೇಡಮ್, ಇಖ್ರಾ ಫೌಂಡೇಶನ್ ಎಜುಕೇಶನಲ್ ವೆಲ್ಫೇರ್ ಟ್ರಸ್ಟ್ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿರ್ತಾರೆ. ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಕರೆಕ್ಟ್. ಇವರು ಮೈಸೂರು ಎಜುಕೇಶನ್ ಆಫೀಸರ್ಗೆ ಸ್ವಂತ ಅಂತ ಹೇಳಿ ಮಾಡಿರ್ತಾರೆ. ಎಷ್ಟು ಕನ್ಫ್ಯೂಷನ್ ಇದೆ. ಹೌದು. ಇಲ್ಲಿ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಹತ್ರ ಇವರು ಒಂದು ಅಗ್ರಿಮೆಂಟ್ ಮಾಡಿರ್ತಾರೆ. ಅಲ್ಲಿ ಸ್ಕೂಲ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನಮ್ ಸ್ವಂತ ಇದು ಕಟ್ಟಡ ಅಂತ ಹೇಳ್ಬಿಟ್ಟು ಸ್ವಂತಕ್ಕೆ ನಾವು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಅಪ್ಲೈ ಮಾಡ್ತಾರೆ, ಲೈಸೆನ್ಸ್ ಪಡೆದಿರ್ತಾರೆ. ಸೊ ಅಲ್ಲಲ್ಲೇ ಗೊಂದಲ, ಅವ್ರವ್ರಿಗೆ ಗೊಂದಲ ಸೃಷ್ಟಿ ಮಾಡೋದು. ಡಾಕ್ಯುಮೆಂಟ್ ನೋಡಿದ್ರು ಕ್ಲಾರಿಟಿ ಸಿಗಬಾರ್ದು, ಆತರ. ಓಕೆ. ಇವ್ರದ್ದು ಇಂಟೆನ್ಷನ್ಸ್ 2009 ನಲ್ಲಿ, ನನ್ನ ಹೆಸರು ತಗೊಳ್ತಾ ಇಲ್ಲ, ಸಮ್ವನ್ ಒಳ್ಳೆ ರೀತಿಯಿಂದ ಇದೆಲ್ಲ ಚೆನ್ನಾಗಿ ಗೈಡ್ ಮಾಡೋರು. ಬಿಕಾಸ್ ಈ ಸ್ಕೂಲ್ಗೆ ಸಂಬಂಧಪಟ್ಟಿದ್ದು ಗೊಂದಲ 2009 ಇಂದ ಚಾಲುವಾಗಿದೆ, 2009 ಅದರ ಹಿಂದ್ಗಡೆದು ಒಂದು ಬ್ರೀಫ್ ಆಗಿ ನಾನು ತೋರಿಸ್ಕೊಟ್ಬಿಟ್ಟಿದ್ದೀನಿ. ಏನೇನು ರಿಜಿಸ್ಟರ್ ಆಗಿರೋದು, ಇವ್ರ ಹತ್ರ ಪ್ರಾಪರ್ಟೀಸ್ ಇರಲಿಲ್ಲ, 47, 48 ಪ್ರಾಪರ್ಟೀಸ್ ಬಂದಿರೋದು, ಇದೆಲ್ಲ ಒಂದು ಬ್ರೀಫ್ ಆಗಿ ನಾನು ಹೇಳಿದ್ದೀನಿ. ಇವಾಗ 2009 ನಲ್ಲಿ ಒಂದು ಅಗ್ರಿಮೆಂಟು ಮಾಡ್ತಾರೆ ಇವರು. ಅದರ ಮುಂಚೆ ಮಾಡ್ಕೊಳ್ತಾರೆ, ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಗೆ ಅಗೇನ್ಸ್ಟ್ ನಲ್ಲಿ ಇವರು ಅಗ್ರಿಮೆಂಟು ಮಾಡ್ಕೊಳ್ತಾರೆ. ಯಾರು? ಇಖ್ರಾ ಫೌಂಡೇಶನ್ ಎಜುಕೇಶನಲ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ಮಾಡ್ಕೊಂಡು ಇವರು ನಮ್ ಸ್ವಂತ ಅಂತ ಹೇಳ್ಬಿಟ್ಟು ಅಪ್ಲೈ ಮಾಡ್ತಾರೆ. ಒಂದ್ ಕಡೆ ಸರಿ, ನಾನು ತಪ್ಪು ಹೇಳ್ತಾ ಇದ್ದೀನಿ ಅಂತಾನೆ ತಿಳ್ಕೊಳ್ಳಿ ಇವರು. ಇನ್ನೊಂದು ಇದು ಹೇಳ್ತೀನಿ, ಉದಾಹರಣೆ. ನಾನು ಹೇಳ್ತಿರೋದು ತಪ್ಪಂತಾನೆ ಇವ್ರು ನಾನು ಹೇಳ್ತಿರೋದು ತಪ್ಪಂತ ಹೇಳ್ಬಿಟ್ಟು ಇವರು ತಿಳ್ಕೊಂಡು ನನ್ಗೆ ಕ್ಲಾರಿಫಿಕೇಶನ್ ಕೊಳ್ಳಿ. ಆಮೇಲೆ ಅಂದ್ರೆ ಇನ್ನೊಂದು ಆಪ್ಷನ್ ಹೇಳ್ತೀನಿ. ಇಫ್ ಸಪೋಸ್ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಇವ್ರ ಹತ್ರ ಅಗ್ರಿಮೆಂಟ್ ಮಾಡಿದ್ರೆ, ಸ್ಕೂಲ್ ಪರವಾನೆ ಇಲ್ಲ ನೀವು ಮಾಡಿರೋದು, who should apply for the license? ಹೇಳಿ ಮೇಡಮ್ ನೀವೇ. then who should apply for the educational license? ಇಖ್ರಾನವರು ಫೌಂಡೇಶನ್ ಅವರು ಅಪ್ಲೈ ಮಾಡ್ಬೇಕಿಲ್ಲ. ನೀವ್ ಯಾಕೆ ಅಪ್ಲೈ ಮಾಡಿರ್ತೀರಿ? ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಅಗ್ರಿಮೆಂಟ್ ಆದ್ಮೇಲೆ ಮಾಡ್ಬೇಕಾಗಿದ್ದ ಕೆಲಸ ಇವ್ರದ್ದು, ಆದ್ರೆ ಮಾಡೋದು ಅವರು. ಇದೆಲ್ಲ ನೋಡ್ಕೊಳ್ಳಿ ಮೇಡಮ್, ಇದು ಗೆಟಿಂಗ್ ಮೈ ಪಾಯಿಂಟ್. ಸೊ ನಾನ್ ನಿಮ್ಗೆ ಅಗ್ರಿಮೆಂಟ್ ಮಾಡ್ಕೊಂಡ್ಮೇಲೆ ನೀವು ಹೋಗಿ ಅದನ್ನ ಅಪ್ಲೈ ಮಾಡ್ಬೇಕು, ನಾನು ಮಾಡಿದೀನಿ ಅಂತ ಇದ್ರದ್ದು ಅರ್ಥ.
ನೀವಲ್ಲಿ ಒಂದ್ ಪೇಪರ್ ನಲ್ಲಿ ನಿಮ್ ಸೈನ್ ಇರ್ತದೆ, ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಸೈನ್ ಇರ್ತದೆ, ಸೈನ್ ಇರುತ್ತೆ. ನಮ್ದು ಈ ಚಾರಿಟಬಲ್ ಟ್ರಸ್ಟ್ ಇರಲ್ಲ. ಇರಲ್ಲ. ಓಕೆ. ಬಹಳ ಸೀರಿಯಸ್ ಅಲಿಗೇಷನ್ಸ್ ಇದು. ಲೋಕಾಯುಕ್ತ ರಿಪೋರ್ಟ್ ನಲ್ಲಿ ಹೇಳಿರ್ತಾರೆ 10 ಲಕ್ಷ ಇದು 10 ಲಕ್ಷ ಇದು 5 ಲಕ್ಷ 10 ಲಕ್ಷ ಅಡ್ವಾನ್ಸ್ ತಗೊಂಡಿರ್ತಾರೆ ಇವರು ಇಖ್ರಾ ಫೌಂಡೇಶನ್ ಹತ್ರ ಇಂದ ಮುಸ್ಲಿಂ ಬಾಯ್ಸ್ ಆರ್ಫನೇಜ್ 10 ಲಕ್ಷ ತಗೊಂಡಿರ್ತಾರೆ. 5 ಬೈ ವೇ ಆಫ್ ಕ್ಯಾಶ್, 5 ಬೈ ಥ್ರೂ ಚೆಕ್. 5 ಲಕ್ಷ ಕ್ಯಾಶ್, 5 ಲಕ್ಷ ಚೆಕ್ ಇಂದ ತಗೊಂಡಿರ್ತಾರೆ. ಮಂತ್ಲಿ ರೆಂಟ್ ಫಿಕ್ಸ್ ಅಂಡರ್ ದಿ ಲೀಸ್ 40,000 ಅಂತ ಕೊಟ್ಟಿರ್ತಾರೆ. ಈ ಪಾಯಿಂಟ್ ಸೀರಿಯಸ್ ಆಗಿ ನೋಟ್ ಮಾಡಿ ಮೇಡಮ್, ಮುಂದಕ್ಕೆ ಹೇಳ್ತೀನಿ ನಾನು. 40 ವರ್ಷ 40,000ಕ್ಕೆ ಮಂತ್ಲಿ ರೇಟ್ ನೀವು ಫಿಕ್ಸ್ ಮಾಡ್ತೀರಿ. ಯಾರಿಗೆ? ಇಖ್ರಾ ಫೌಂಡೇಶನ್ ಅವ್ರಿಗೆ, ಟು ರನ್ ಎ ಸ್ಕೂಲ್. ಕರೆಕ್ಟ್ ಮೇಡಮ್? ಒಂದ್ ಕಡೆ ನೀವ್ ಏನ್ ಮಾಡ್ತೀರಿ, ಮುಸ್ಲಿಂ ಬಾಯ್ಸ್ ಆರ್ಫನೇಜ್ ಅವ್ರ ಲೈಸೆನ್ಸ್ ಗೆ ಅಪ್ಲೈ ಮಾಡ್ತೀರಿ. ಯಾಕೆ ಇವ್ರಿಗೆ ಮಾಡಕ್ಕೆ ಧೈರ್ಯ ಇರ್ಲಿಲ್ಲ? ಮತ್ತೇನಿಗೆ ಇವ್ರಿಗೆ ರೆಂಟ್ ಎಲ್ಲ ಫಿಕ್ಸ್ ಮಾಡಿ 10 ಲಕ್ಷ ಈಸ್ಕೊಂಡು ರಿಜಿಸ್ಟರ್ ಆಗಿ ಅಗ್ರಿಮೆಂಟ್ ಮಾಡಿದ್ಮೇಲೆ ಆ ಕೆಲಸ ಅವರೇ ಮಾಡೋದಾಗಿದ್ರೆ ಇದೆಲ್ಲ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಕರೆಕ್ಟ್ ಮೇಡಮ್. ಮೇನ್ ಪಾಯಿಂಟ್ ನೋಡ್ಕೊಳ್ಳಿ, ಇದೆಲ್ಲ ಟ್ರಾನ್ಸಾಕ್ಷನ್ ಇಲ್ಲಿದೆ ನೋಡಿ. ದೊಡ್ಡವ್ರಿಗೆ ಇನ್ಫಾರ್ಮ್ ಮಾಡ್ದಂಗೆ, ಯಾರಿಗೆ? ದೊಡ್ಡವ್ರಿಗೆ ಮೀನ್ಸ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ಗೆ ಪರ್ಮಿಷನ್ ತಗೊಂಡಂಗೆ ಇದೆಲ್ಲ ಟ್ರಾನ್ಸಾಕ್ಷನ್ ನಡೆದಿರೋ ಅವರ ಗಮನಕ್ಕೆ ಬಂದಂಗೆ. ಬಿಕಾಸ್ ಈ ಜಾಗ ನೀವು ಒಂದ್ ಕಡೆ ಗೆಜೆಟ್ ಮಾಡಿರ್ತಿರಲ್ಲ, ನೀವು ಪ್ರತಿ ಒಂದು ಟ್ರಾನ್ಸಾಕ್ಷನ್ ಇಲ್ಲಿ ನೀವು ಮೇಲ್ಗಡೆನವ್ರಿಗೆ ತೋರಿಸ್ಬೇಕು. ನೀವು ಯಾಕೆ ತೋರಿಸ್ಲಿಲ್ಲ? ಯಾರ್ ನಿಮ್ಗೆ ತಡೆ ಹಾಕ್ರು ಅಲ್ಲಿ ತೋರಿಸ್ಬೇಡಿ, ಎಲ್ಲ ಇಲ್ಲೇ ಮಾಡ್ಕೊಡಿ ಅಂತ ಹೇಳಿ ನಿಮ್ಗೆ ಯಾರ್ ಡೈರೆಕ್ಷನ್ 2009 ನಲ್ಲಿ ಕೊಟ್ರು ಹೇಳಿ? ಇಲ್ಲಿದೆ ಅಲ್ಲ ಪೇಪರ್ಸ್ ಎಲ್ಲ. ನೀವೇನ್ ಮಾಡ್ತೀರಿ ಅದರ ಮೇಲೆ 2012 ನಲ್ಲಿ, 2012 ಅದು 9 ನಲ್ಲಿ, ಅದು 2009 ನಲ್ಲಿ 9 ನಲ್ಲಿ ನೀವ್ ಏನ್ ಮಾಡ್ತೀರಿ? 12 ನಲ್ಲಿ ಏನ್ ಮಾಡ್ತೀರಿ? ದಿ ಸೆಕೆಂಡ್ ಪಾರ್ಟಿ ಅಗ್ರೀಡ್ ಟು ಪೇ ಅನ್ ಅಮೌಂಟ್ ಆಫ್ 50 lakhs ಟುವರ್ಡ್ಸ್ ಕನ್ಸ್ಟ್ರಕ್ಷನ್. 50 ಲಕ್ಷ ಬಿಲ್ಡಿಂಗ್. ಇಲ್ಲಿ ಸೆಕೆಂಡ್ ಪಾರ್ಟಿ ಅಂತ ತೋರಿಸಿದ್ರೆ, ಹೂ ಇಸ್ ಸೆಕೆಂಡ್ ಪಾರ್ಟಿ ಮೀನ್ಸ್ ಇಖ್ರಾ. 50 ಲಕ್ಷ ಕೊಟ್ಟವ್ರೆ, 25 ಲಕ್ಷ ಇಸ್ ಕನ್ಸಿಡರ್ಡ್ ಆಸ್ ಅಡ್ವಾನ್ಸ್. 25 ಲಕ್ಷ ರಿಟರ್ನಬಲ್ ಮನಿ, 25 ಲಕ್ಷ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಗೆ, ಒಂದ್ ಮಾಟಿಗೆ ಒಂದು ಇದ್ ಕೊಡ್ದಂಗೆ, ಗುಡ್ ವಿಲ್ ಕೊಡ್ದಂಗೆ. ಈ 10 ಲಕ್ಷ ಬಿಟ್ಟು ಮತ್ತೆ 50 ಲಕ್ಷ ಕೊಟ್ಟಿರ್ತಾರೆ. ಇದೆಲ್ಲ ಟ್ರಾನ್ಸಾಕ್ಷನ್ ಇವರು ಕರ್ನಾಟಕ ಸ್ಟೇಟ್ ಬೋರ್ಡ್ ಅವ್ರಿಗೆ ತೋರಿಸಲ್ಲ, ತರಲ್ಲ. ಇಲ್ಲಿದೆ ಅಲ್ಲ, ಇಲ್ಲಿ ತೋರಿಸ್ಲಿಲ್ಲ ಅಂತ ತೋರ್ಸವ್ರಲ್ಲ, ಇವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಾವ್ರಲ್ಲ. ಹಾಗಾದ್ರೆ 50 ಲಕ್ಷ ಪ್ಲಸ್ 10 ಲಕ್ಷ ಎಲ್ಲಿಗೆ ಹೋಗಿದೆ? ಅವರೇ ಬಂದು ಹೇಳ್ಬೇಕು. ಆಯ್ತಾ, ಚೆಕ್ ಅಲ್ಲಿ ಕೊಟ್ಟಿದ್ದಾರೆ, ಕೆಲವೊಂದು ಕ್ಯಾಶ್ ಅಲ್ಲಿ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಇದೆ, 40,000 ಫಿಕ್ಸ್ ಮಾಡಿದ್ದಾರೆ ರೆಂಟ್ ಅಂತ. ಆದ್ರೂ ಅವರೇ ಲೈಸೆನ್ಸ್ ಅಪ್ಲೈ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಇಖ್ರಾ ಫೌಂಡೇಶನ್ ಕೆಲಸ ಏನು ಹಾಗಾದ್ರೆ? ಫಸ್ಟ್ ಆಫ್ ಆಲ್ ಈ ಮಧ್ಯ ಯಾಕೆ ಬಂತು ಇದು? ಅವರೇ ಎಲ್ಲ ಮಾಡೋದಾಗಿದ್ರೆ ಇದನ್ನ ತಗೊಳ್ಳುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ. ಆದ್ರೆ ಇಲ್ಲಿ 60 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ, ಅದನ್ನು ನಾವು ಯೋಚನೆ ಮಾಡಬೇಕು. 60 ಲಕ್ಷ ಎಲ್ಲೋಯ್ತು ಹಾಗಾದ್ರೆ? ಅದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಅದು ಯಾರು ಕೊಡ್ಬೇಕು ಅಂತ ಶರೀಫ್ ಸರ್ ಹೇಳ್ತಾರೆ. ನಾನ್ ಹೇಳಲ್ಲ, ಇವರೇ ಬಂದು ಹೇಳ್ಬೇಕಾದ್ರೆ ನಾನು ಕೇಳ್ತಾ ಇರೋದು ಇದೆಲ್ಲ ಇದೆ ಇಲ್ಲಿ ಲೋಕಾಯುಕ್ತ ರಿಪೋರ್ಟ್. ಇದು ನಂದ್ ರಿಪೋರ್ಟ್ ಇಲ್ಲ, ಇದು ಲೋಕಾಯುಕ್ತ ರಿಪೋರ್ಟ್. ಇದು ನಾವು ಮಾತಾಡ್ತಿರೋದೇ ಎಲ್ಲ ದಾಖಲೆಗಳು ಲೋಕಾಯುಕ್ತ ರಿಪೋರ್ಟ್. ಏನು ಅನ್ವರ್ ಮಾಣಿಪಾಡಿ ವರದಿ ಇದೆ, ಅದನ್ನ ಇಟ್ಕೊಂಡು ಮಾತಾಡೋದು ಹೊತ್ತು ಇರೋ ಫ್ಯಾಕ್ಟ್ ಹೇಳ್ತಾ ಇರೋದು ಹೊತ್ತು ನಾವ್ ಯಾವ್ದನ್ನು ನಮಗ್ ಬೇಕಾದಂತದ್ದು ಊಹೆ ಇರ್ಬೋದು, ನಮಗ್ ಬೇಡ. ಅವ್ರು ಹೇಳ್ತಾರಲ್ಲ ಯಾವಾಗ್ಲೂ, ಅವ್ರ ಅಪ್ಪಂದು ಆಸ್ತಿ ನಾವೇನ್ ಕೇಳಕ್ ಹೋಗಲ್ಲ, ಏನು ಸಾರ್ವಜನಿಕರು ಜನರ ಆಸ್ತಿ ಏನಿದೆ ಅದ್ರ ಬಗ್ಗೆ ಕೇಳ್ತಾ ಇರೋದು. ಯಾಕಂದ್ರೆ ಯಾವ್ದು ಜನರುಗಳಿಗೆ ಗೊತ್ತಿಲ್ಲ. ದೊಡ್ಡ ಉದಾಹರಣೆ ಇದೆ ಅಲ್ಲ ಮೇಡಮ್, ವಿನ್ಸರ್ ಮ್ಯಾನರ್ ಹೋಟ್ಲು. ಇಂತ ಯಾರು ಕ್ವಶನ್ ಮಾಡ್ದಂಗೆ ಎಲ್ಲಾ ಇರ್ರೆಗ್ಯುಲರಿಟೀಸ್ ನಡಿಬಿಟ್ಟಿ, ಅವ್ಯವಹಾರ ಎಲ್ಲ ನಡಿಬಿಟ್ಟಿ ಇವತ್ ಯಾರ ಕೈಗೆ ಹೋಗಿ ಸೇರೈತೆ? ವಿನ್ಸರ್ ಮ್ಯಾನರ್ ಹೋಟೆಲ್ ಬೆಂಗಳೂರ್ದು. ಅದೇ ಇವಾಗ ನಮ್ ಪ್ರತಾಪ್ ಸಿಂಹ ಸರ್ ಬಂದ್ಮೇಲೆ ಹೇಳ್ಬೇಕು, ಅದು ಯಾವ್ದಪ್ಪ ಅದು ಬೆಂಗಳೂರಿನಲ್ಲಿ ಯಾವ್ದೋ ಹೋಟ್ಲು ಇದು ಅದು ಅಂತ ಕೇಳ್ತಾ ಇದ್ರು. ಎಲ್ಲ ಯಾರಿಗೆ ಇವ್ರಿಗೆ ಗೊತ್ತಿಲ್ಲ, ಹೋಗಿರೋದು ಹೋಟ್ಲು ಯಾರ ಕೈವಾಡ ಇದೆ ಇವ್ರಿಗೆ ಗೊತ್ತಿಲ್ಲ. ನಾನ್ ಹಂಗ ಹೇಳ್ತಾ ಇಲ್ಲ. ವಿನ್ಸರ್ ಮ್ಯಾನರ್ ಹೋಟೆಲ್ ಅಂದ್ರೆ ವಿನ್ಸರ್ ಮ್ಯಾನರ್ ಹೋಟೆಲ್, ಅದರದ್ದು ಇರ್ರೆಗ್ಯುಲರಿಟೀಸ್ ಎಲ್ಲ ಕೇಳಿ. ಇಲ್ಲಾಂದ್ರೆ ಪೇಪರ್ ತೋರಿಸ್ತೀವಿ ನಾವು.
ನೋಡಿ ಅಂತೆ. ಸುಮಾರು ನಾನು 6 ತಿಂಗಳಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ವಿನ್ಸರ್ ಮ್ಯಾನರ್ದು ಏನಾಯ್ತು, ನಮ್ ಜನಗಳಿಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾಳೆ ದಿವಸ ಇಲ್ಲಿ ನೀವು ಎಲ್ಲ ಕ್ವಶನ್ ಮಾಡ್ಲಿಲ್ಲ, ನಾವು ಕಡೆ ಎಂಡ್ ಆಫ್ ದಿ ವರ್ಲ್ಡ್ ಗಂಟ ನಾವು ಬದುಕೊಂಡಿರಲ್ಲ ಯಾರೂನು. ನಾವು ಹೋದ್ಮೇಲೆ ನಮ್ ಕಣ್ಮುಂದ್ಗಡೆ ಏನಾಗೈತೆ ವಿನ್ಸರ್ ಮ್ಯಾನರ್ದು ಪರಿಸ್ಥಿತಿ ಇಲ್ಲಿಂದೂ ಆಗಲ್ಲ ಅಂತ ಗ್ಯಾರಂಟಿ ಇಲ್ಲ. ನನ್ಗೆ ಅದೇ ಒಂದ್ ಭಯ, ವಿನ್ಸರ್ ಮ್ಯಾನರ್ ಕೇಳಲ್ಲ, ಸಯಾಜಿ ರೋಡ್ದು ಪೆಟ್ರೋಲ್ ಬಂದು ವಿಚಾರ ಕೇಳಿ ನೋಡಿ, ಅದ್ ಯಾವ ರೀತಿಯಿಂದ ಏನ್ ಕಷ್ಟ ಬಿದ್ರು ಯಾರು ಅಂತ ಕೇಳಿ ನೋಡಿ. ಪ್ಲೀಸ್ ಎಲ್ಲ ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ, ಏನಾಯ್ತು ಏನಿಲ್ಲ ಅಂತ, ಯಾವ ರೀತಿಯಿಂದ ನಡೀತು ಅದೆಲ್ಲ ಅಂತ. ನಾವಿಲ್ಲಿ ಇರ್ತೀವಿ, ನಾವೇ ಕೇಳ್ಕೊಂಡಿರ್ತೀವಿ ಅಂತ ಆ ಭ್ರಮೆನಲ್ಲೂ ಇಲ್ಲ ನಾವು, ನಮ್ಗೂ ಅದು ಇದೇ ಇಲ್ಲ. ಇವರೆಲ್ಲ ಏನೋ ತಿಳ್ಕೊಂಡ್ ಮಾಡೋರ, ಇವರೇ ಬದುಕ್ತಾರೆ, ಸಾವು ನಮ್ಗೆ ಇರೋದು, ಇವ್ರಿಗೆ ಇಲ್ಲ ಸಾವು ಅಂತ ಹೇಳ್ಬಿಟ್ಟು ಇವ್ರು ಏನೇನೋ ಮಾಡವ್ರೆ. ಅಲ್ಲ, ಈಗ ಇಷ್ಟೊಂದು ಗೊಂದಲಗಳಿದೆ. ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ, ಈಗಾಗ್ಲೇ ನಾವು ಕಳೆದ ಒಂದು 3-4 ಸಂಚಿಕೆಗಳಿಂದ ಮಾತಾಡ್ತಿರೋ ಪ್ರತಿಯೊಂದು ವಿಚಾರಗಳು ಕೂಡ, ಒಂದು ಕಡೆ ಪ್ರಾಪರ್ಟೀಸ್ ಇರುತ್ತೆ, ಡಾಕ್ಯುಮೆಂಟ್ಸ್ ಇರಲ್ಲ. ಇನ್ನೊಂದು ಕಡೆ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಪ್ರಾಪರ್ಟಿನ ಹುಡುಕ್ತಾ ಇದಾರೆ 10 ದಿನದಿಂದ, ಪ್ರಾಪರ್ಟಿನೇ ಸಿಗ್ತಾ ಇಲ್ಲ ಎಲ್ಲಿದೆ ಅಂತ. 45 ಪ್ರಾಪರ್ಟಿಗಳು ಒಂದು ಕಮಿಟಿಗೆ ಬರುತ್ತೆ, ಬಟ್ ಅದು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಟ್ಗೆನೂ ಇರಲ್ವಂತೆ. ಆದ್ರೆ ಅದು ಒಂದು ರಿಜಿಸ್ಟರ್ ಆದ ತಕ್ಷಣ 48 ಪ್ರಾಪರ್ಟಿ ಬಂದು ಸೇರ್ಕೊಳ್ಳುತ್ತೆ ಅಂದ್ರೆ ಎಲ್ಲಿಂದ ಬರ್ತದೆ ಅದು ಒಂದು. ಇನ್ನೊಂದು ಕಡೆ ಇದ್ದಿದ್ದು ಹೆಸರೇ ಚೇಂಜ್, ಗೊತ್ತಾಗ್ತಿರೋ ರೀತಿ ಚೇಂಜಸ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಮಾತಾಡ್ತಾ ಹೋಗ್ತು ಅಂತ ಅಂದ್ರೆ ಒಂದಲ್ಲ ಒಂದು ಆಚೆ ಬರ್ತಾನೆ ಇದೆ. ಒಂದು ವಿಚಾರ ಮಾತಾಡಿದ್ರೆ ಇನ್ನ 10 ವಿಚಾರ ಆಚೆ ಬರ್ತಾ ಇದೆ. ಬಟ್ ಫೈನಲಿ ನಾನು 6-7 ತಿಂಗಳಿಂದಾನು ಹೇಳ್ತಾ ಇದ್ದೀನಿ, ಸಮ್ವನ್ ಇಸ್ ಡ್ರೈವಿಂಗ್ ದಟ್ ಬಸ್. ಇದು ಹೇಳ್ಬೇಕು, ಇದು ಹೇಳ್ಬಾರ್ದು. ಈ ವರ್ಡ್ಸ್ ನೋವಾಗ್ತದೆ ನಮ್ಗೆ. ನೋವು ಯಾರೋ ಒಬ್ರೆ ಈ ಬಸ್ ಅನ್ನು ಡ್ರೈವ್ ಮಾಡ್ತಾವ್ರೆ. ಒಂದು ಬಸ್ ಡ್ರೈವ್ ಮಾಡ್ತಿರೋ ಒಬ್ಬ ವ್ಯಕ್ತಿ, ಆದ್ರೆ ಆ ಬಸ್ ಅಲ್ಲಿ ಕುತ್ಕೊಂಡು ಅವ್ರ ಸ್ಟಾಪ್ ಬಂದ ಕೆಲವರು ಇಳಿದು ಹೋಯ್ತಾವ್ರೆ. ಇನ್ನು ಎಷ್ಟು ಜನ ಪ್ರಯಾಣ ಮಾಡ್ತಾವ್ರೆ? ಇಲ್ಲ, ಇಳಿತಾ ಇಲ್ಲ. ಜನದ ಮೇಲೆ ಜನ ತುಂಬ್ಕೊಂಡು ಅದೇ ಬಸ್ಗೆ ಕರ್ಕೊಂಡು ಹೋಗ್ತಾವ್ರೆ. ಬೇರೆಯವ್ರಿಗೆ ಅವಕಾಶ ಕೊಡ್ತಾ ಇಲ್ಲ, ಬೇರೆಯವ್ರಿಗೆ ಗೊತ್ತಿಲ್ಲ. ವಕ್ಫ್ ಬೋರ್ಡ್ ಎಲ್ಲಿದೆ ಅಂತ ಗೊತ್ತಿಲ್ಲ, ನನ್ಗೂ ಗೊತ್ತಿರ್ಲಿಲ್ಲ. ಅನ್ವರ್ ಮಾಪಡಿ ಕಮಿಷನ್ ರಿಪೋರ್ಟ್ ಬಗ್ಗೆ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಇವಾಗ ಅರ್ಥ ಆಗ್ತಾ ಇದೆ, ಸಮ್ವನ್ ಇಸ್ ಡ್ರೈವಿಂಗ್ ದಟ್ ಬಸ್. ವೆರಿ ಅದೇನಂತ ಹೇಳೋಣ, ಬಹಳ ಹುಷಾರಾಗಿ ತಗೊಂಡು ಹೋಗವ್ರೆ. ನಾನು ಅದೇ ಹೇಳ್ತಾ ಇದ್ದೀನಿ. ಮೊನ್ನೆ ಇವಾಗ ಮುಂದಕ್ಕೆ ಹೇಳ್ತೀನಿ. ನಾನು ಒಬ್ರು ಕಮಿಟಿನವ್ರು ಬಂದಿದ್ರು, ನಾನು ಇದೇ ಮಾತು ನಾನು ಅವ್ರಿಗೆ ಹೇಳಿದೆ. ಓಡೋದು ಬಸ್ ನಲ್ಲಿ ಡ್ರೈವರ್ ಇಲ್ಲಿ ಬಿಡ್ತಾನೆ, ಇವಾಗ ಟೈಮ್ ಬಂದ್ಬಿಟ್ಟೈತೆ, ನೀವೆಲ್ಲ ಆಕ್ಸಿಡೆಂಟ್ ಆಗ್ಬಿಡ್ತೀರಿ ಅಂತ ಹೇಳ್ತಾರೆ. ಆಶ್ಚರ್ಯ ಪಡ್ಬಿಟ್ರು, ಈ ರೀತಿಯಿಂದ ಹೇಳ್ತಾ ಇದೀರ ಅಂತ. ನೀವೆಲ್ಲರೂ ಕಂಡಕ್ಟರ್ ಮುಖ, ನಾನು ಹಿಂಗೆ ಈ ಎಕ್ಸಾಂಪಲ್ ಅಂತ ಹೇಳ್ದೆ ಮೇಡಮ್, ಹೇಳ್ಬಾರ್ದು ಎಕ್ಸಾಂಪಲ್ ಇದೆಯಲ್ಲ. ನಾನು ಅವ್ರ ಹತ್ರ ಹೇಳ್ದೆ, ನಾನು ಆ ಡ್ರೈವರು ಬಹಳ ಹುಷಾರಾಗಿ ಎಲ್ಲಾರ್ಗು ತುಂಬ್ಕೊಂಡು ನಡೀತಾವನೆ. ಒಂದ್ ದಿವಸ ಹೆಚ್ಚು ಕಡಿಮೆ ಡ್ರೈವಿಂಗ್ ನಡ್ಕೊಂಡು ಹೋಗಿರೋದು ಬಸ್ ಇಂದ ಇಲ್ಲಿ ಬಿಡ್ತಾನೆ ಡ್ರೈವರು. ಎವ್ರಿ ಒನ್ ವಿಲ್ ಬಿ ಗೆಟ್ ಫೆಟಲ್ ಆಕ್ಸಿಡೆಂಟ್ ಅಂತ ಹೇಳಿದ್ದೀನಿ. ಆಶ್ಚರ್ಯ ಪಟ್ಬಿಟ್ಟು, ಏನಲ್ಲಿ ಮೋರ ಹಿಂಗ್ ಹೇಳ್ತಾ ಇದೀರ? ಹಂಗೆ ನಡೆದಿರೋದು ಇದೆಲ್ಲ, ಆ ದಾಖಲೆ ಹಂಗೆಲ್ಲ ತೋರಿಸ್ತಾ ಇದ್ದೆ. ಬಹಳ ಹುಷಾರಾಗಿ ದೇವರಿಗೆ ಎದರ್ಕೊಂಡು ನೀವು ನಡೀರಿ, ಇಲ್ಲ ಅಂದ್ರೆ ಒಂದ್ ಡಿಸಿಷನ್ ಎಲ್ಲ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಅಂದ್ರೆ ಇವಾಗ ಒಂದ್ ಮಾತು ಇವಾಗ ಏನ್ ಹೇಳ್ತಾ ಇದೀನಿ ಮೇಡಮ್, ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಹೇಳಿದೆ ಅಲ್ಲ, ಒಂದ್ ಕಡೆ ಒಂದು ಉದಾಹರಣೆ ಕೊಡ್ತೀನಿ. ಒಂದ್ ಕಡೆ ಈ ಇನ್ಸ್ಟಿಟ್ಯೂಷನ್ ಇಖ್ರಾ ಫೌಂಡೇಶನ್ ಅವರು ದುಡ್ಡು ಕೊಟ್ಟು ಯಾವಾಗ ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ಡು ಲೀಸ್ಗೆ ಮಾಡ್ಕೊಳ್ತಾರೆ. ಅವರು ಪ್ರತಿ ತಿಂಗಳು 40,000 ಮಾಡ್ಕೊಳ್ತಾರೆ. ನನ್ ಕ್ವಶನ್ ಇವಾಗ ನಿಮ್ಗೆನೆ, then they be called as a government institution, a private. ಇದು ನನಗೆ ನೀವು ಹೇಳಿ, ಮುಂದಕ್ಕೆ ಆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್, ಗೌರ್ಮೆಂಟ್ ಸ್ಕೂಲ್ ವರ್ಸಸ್ ಪ್ರೈವೇಟ್ ಸ್ಕೂಲ್, ಇದ್ ಬಗ್ಗೆ ನಾನು ಅದಕ್ಕೆ ಸಂಬಂಧಪಟ್ಟಿದ್ದು ದಾಖಲೆ ತೋರಿಸ್ತೀನಿ. ಇನ್ನು ಈ ಸಂಚಿಕೆಯಲ್ಲಿ ವಿಚಾರಗಳನ್ನ ಕೇಳ್ತಾ ಹೋಯ್ತು ಅಂತ ಅಂದ್ರೆ ನಿಜಕ್ಕೂ ಕೂಡ ಒಂದಷ್ಟು ವಿಚಾರಗಳು ಆಶ್ಚರ್ಯನೇ ಪಡಿಸುತ್ತೆ. ಈ ರೀತಿನೂ ಆಗಿದ್ಯಾ ಅಂತ. ಈಗ ಸರ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರು, ಅಂದ್ರೆ ಬಸ್ ನ ಡ್ರೈವರ್ ತುಂಬಾ ಸೇಫ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದಾರೆ, ಆದ್ರೆ ಆ ಡ್ರೈವರ್ ಇಳಿಯೋ ಸಮಯ ಬಂದಿದೆ. ಬಟ್ ಅಲ್ಲಿರುವಂತ ಪ್ಯಾಸೆಂಜರ್ ಗಳ ಕತೆ ಏನು? ಆಕ್ಸಿಡೆಂಟ್ ಆದ್ರೆ ಯಾರು ಹೊಣೆ? ಸೊ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಕೆಲವು ವ್ಯಕ್ತಿಗಳು
ಏನ್ ಆಗ್ತಾರೆ ಮುಂದೆ ಏನಾದ್ರೂ ಅವ್ರ ಕೈ ಕೊಟ್ರೆ. ಸೊ ಅದಕ್ಕೆ ಉತ್ತರವನ್ನ ಅವ್ರವ್ರೆ ಕಂಡುಕೊಳ್ಬೇಕು. ಯಾಕೆ ಅಂತ ಅಂದ್ರೆ ಏನೇ ಮಾಡ್ರು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಇದ್ದೇ ಇರುತ್ತೆ. ಎಲ್ಲಿಂದ ಎಲ್ಲಿಗೆ ಹೋದ್ರುನು ಇವತ್ತು ನಾವು ಸೇಫ್ ಆದ್ವು ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಅದು ಹುಡಿಕೊಂಡು ಬಂದೇ ಬರುತ್ತಂತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಪ್ಡೇಟ್ ಸಿಗುತ್ತೆ ಅಂತ. ಸೊ ಇದನ್ನ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಈಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವಿದ್ದೇವೆ.